ಉಳಿಸಿ ಬಲ್ಡೋಟ ಕಾರ್ಖಾನೆ ತೊಲಗಿಸಿ ಎಂಬ ಘೋಷವಾಕ್ಯದೊಂದಿಗೆ ಕೊಪ್ಪಳ ಜಿಲ್ಲಾ ಬಚಾವು ಸಮಿತಿ ಹಾಗೂ ಪರಿಸರ ಹಿತರಕ್ಷಣಾ ಜಂಟಿ ಕ್ರಿಯಾ ವೇದಿಕೆಗಳ ವತಿಯಿಂದ ನಾಳೆ ಕೊಪ್ಪಳ ಮತ್ತು ಭಾಗ್ಯನಗರ ಪಟ್ಟಣಗಳಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ ಅಂಗವಾಗಿ ಕೊಪ್ಪಳದ ಕವಿಮಠದಿಂದ ಬೃಹತ್ ಮೆರವಣಿಗೆ ಆರಂಭವಾಗಿ ನಗರಸಭೆ ಸಮೀಪದ ಧರಣಿ ಸತ್ಯಾಗ್ರಹ ವೇದಿಕೆಯನ್ನ ತಲುಪಲಿದೆ. ನಂತರ ಸಾರ್ವಜನಿಕ ಸಭೆ ನಡೆಸಿ ಹೋರಾಟದ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಕಳೆಯುವಂತಹ ನೆನಪಿನ ಸಂದರ್ಭದಲ್ಲಿ ಇದೇ ತಿಂಗಳ 24ನೇ ತಾರೀಕಿನಂದು ಮಂಗಳವಾರ ದಿನ ಬೆಳಗ್ಗೆ 10 ಗಂಟೆಗೆ ಬಂದ್ ಕಾರ್ಯಕ್ರಮ ಇರುತ್ತದೆ. ಗವಿಶ್ರೀಗಳ ಗವಿಮಠದ ಆವರಣದಿಂದ ಬಂದ ಆರಂಭವಾಗಿ ಅಲ್ಲಿ ಬೆಳಗಿನ ಉಪಹಾರದ ವ್ಯವಸ್ಥೆ ಇರುತ್ತದೆ. ಉಪಹಾರ ಮುಗಿಸಿಕೊಂಡು ಗಡಿಯಾರ ಕಂಬದ ಮಾರ್ಗವಾಗಿ ನಗರಸಭೆಯ ಆವರಣದ ಮುಂಭಾಗದಲ್ಲಿ ಬೃಹತ್ ಮೆರವಣಿಗೆ ಕಾರ್ಯಕ್ರಮ ಮುಗಿಸಿಕೊಂಡು ವೇದಿಕೆಯ ಕಾರ್ಯಕ್ರಮ ಇರುತ್ತದೆ. ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಹೋರಾಟಗಾರರು ಹಾಗೂ ವಿವಿಧ ಸ್ವಾಮೀಜಿಗಳು ಆ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸರ್ಕಲ್ ಅಲ್ಲಿ ನಿಂತಿರುವಂತಹ 4 ಭಾಗದಲ್ಲಿ ನಿಂತಿರುವಂತಹ ನಾಗರಿಕರು, ಬಸ್ಸಲ್ಲಿರುವಂತಹ ನಾಗರಿಕರು, ಕಾರಲ್ಲಿ ಹೋಗುವಂತಹ ನಾಗರಿಕರು, ಆಟೋದಲ್ಲಿ ಹೋಗುವಂತಹ ಮಕ್ಕಳು ಎಲ್ಲರೂ ಕೂಡ ಈ ಬಂದ್ ಹೋರಾಟಕ್ಕೆ ತಮ್ಮ ಬೆಂಬಲಗಳನ್ನು ಸೂಚಿಸಬೇಕು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಇನ್ನು ಸಮಿತಿಯ ಪ್ರಮುಖ ಬೇಡಿಕೆಗಳಾಗಿ ಸರ್ಕಾರವು ತಕ್ಷಣವೇ ಬಿಎಸ್ಪಿಎಲ್ ಕಾರ್ಖಾನೆ ವಿಸ್ತರಣೆಯನ್ನು ರದ್ದುಗೊಳಿಸಬೇಕು ಹಾಗೂ ಪರಿಸರಕ್ಕೆ ಹಾನಿಯಾಗುವ ಹೊಸ ಕಾರ್ಖಾನೆಗಳ ಸ್ಥಾಪನೆಯನ್ನ ನಿಲ್ಲಿಸಬೇಕು ಎಂದು ಆಗ್ರಹಿಸಲಾಗಿದೆ. ಬಿಎಸ್ಪಿಎಲ್ ಅತಿಕ್ರಮಿಸಿರುವ ಬಸಾಪುರ ಕೆರೆಯನ್ನು ಜನರು ಮತ್ತು ಜಾನುವಾರುಗಳು ನೀರು ಕುಡಿಯಲು ಮುಕ್ತಗೊಳಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಅಲ್ಲದೆ ತುಂಗಾಭದ್ರಾ ನದಿಗೆ ಹಾನಿ ಉಂಟು ಮಾಡುವ ಹೊಸ ಕಾರ್ಖಾನೆಗಳನ್ನು ಮುಚ್ಚುವಂತೆ ಆಗ್ರಹಿಸಲಾಗಿದೆ. ಕಾರ್ಖಾನೆ ಧೂಳಿನಿಂದ ಬಾಧಿತರಾದ ಸುಮಾರು 50,000 ಜನರು ಹಾಗೂ ಕೊಪ್ಪಳ ಭಾಗ್ಯನಗರದ ಸುಮಾರು 1.5 ಲಕ್ಷ ಜನರ ಆರೋಗ್ಯ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ಈ ಬೇಡಿಕೆಗಳಿಗಾಗಿ ಕಳೆದ 100 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದು, ಅದರ ಭಾಗವಾಗಿ ಈಗ ಬಂದ್ಗೆ ಕರೆ ನೀಡಲಾಗಿದೆ. ಏನಪ್ಪ ಅಂತಂದ್ರೆ ಇದು ಸಮಸ್ಯೆ ನಮ್ಮಲ್ಲಿಂದ ಎಲ್ಲರ ಸಮಸ್ಯೆ ಇದು. ಸಾರ್ವಜನಿಕವಾಗಿ ನಮ್ಮ ಕೊಪ್ಪಳ ಭಾಗದೊಳಗೆ ಎಲ್ಲರ ಸಮಸ್ಯೆ ಇದು. ಭಾಳ ಇದೇನಪ್ಪ ಅಂತಂದ್ರೆ ಭಾಳ ಕೆಟ್ಟ ಪರಿಣಾಮ ಬೀರುವಂಥ ಒಂದು ಸಿಚುವೇಶನ್ ನಾವು ಫೇಸ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಈಗಾಗಲೇ ಎಲ್ಲ ವಾಟ್ಸಪ್ನಾಗ ಪೇಪರ್ನಾಗೆ ಎಲ್ಲ ವಿಷಯ ಎಲ್ಲ ಗೊತ್ತದ ನಿಮಗೆ. ಅವತ್ತು ನಮ್ಮ ಒಂದು ಜವಾಬ್ದಾರಿ ಏನಪ್ಪ ಅಂತಂದ್ರೆ ಇವತ್ತು ಬೆಡದೂರು ಸರ್ ನೇತೃತ್ವದೊಳಗೆ ಮತ್ತು ನಮ್ಮ ಸರ್ ಎಲ್ಲ ಅವ್ರ ಮುಖಂಡತ್ವದೊಳಗೆ ಅವತ್ತಿನ 20ನೇ ತಾರೀಕಿಗೆ ಬೃಹತ್ ರ್ಯಾಲಿ ಅದೇನು ಗವಿಮಠದಿಂದ ನಾವು ರ್ಯಾಲಿ ಮಾಡ್ತಾ ಇದ್ದಾರಲ್ಲ, ಆ ರ್ಯಾಲಿ ಒಳಗೆ ನಾವು ಇಡೀ ಸಮಾಜ ವತಿಯಿಂದ ಅದರೊಳಗೆ ಪಾಲ್ಗೊಂಡು ಅವರಿಗೆ ಬೆಂಬಲ ಕೊಡೋಣ ಅಂತಂದು ಹೇಳಿ ಮತ್ತು ಇಡೀ ಸಮಾಜ ವತಿಯಿಂದ ಅವ್ರಿಗೆ ಭರವಸೆ ಕೊಡ್ತೀನಿ ಅಂತಂದು ಹೇಳಿ ನಾನು ಬಂದ್ಗೆ ಸಾಣೇಹಳ್ಳಿ ಶ್ರೀ ಶಿವಾಚಾರ್ಯ ಸ್ವಾಮೀಜಿಗಳು, ಗದುಗಿನ ತೊಂಟದಾರ್ಯ ಶ್ರೀ ಸಿದ್ದರಾಮ ಸ್ವಾಮೀಜಿಗಳು ಹಾಗೂ ಜೇವರ್ಗಿ ತಾಲೂಕಿನ ಸಿದ್ದಬಸವ ಕಬೀರ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ. ಜೊತೆಗೆ ಕೊಪ್ಪಳದ ಹಲವು ಸಂಘಟನೆಗಳು, ಕಾರ್ಖಾನೆಯಿಂದ ಬಾಧಿತ 20ಕ್ಕೂ ಹೆಚ್ಚು ಹಳ್ಳಿಗಳ ಜನರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರ ಬಡಗಲಪುರ ನಾಗೇಂದ್ರ, ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಮತ್ತು ಎಟಿ ರಾಮಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಕೊಪ್ಪಳ ಬಂದ್ಗೆ ಬೆಂಬಲ ಸೂಚಿಸಲಿದ್ದಾರೆ. ಇಮಾಮ್ ಕರ್ನಾಟಕ ಟಿವಿ ಕೊಪ್ಪಳ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.